ಮಕ್ಕಳೇ, ನಮ್ಮೆಲ್ಲರ ಮುಂದೆ ಬಿಡ್ತಾ ಇರೋ ಅಲ್ಲ ಸಾರಿ ಬರ್ತಾ ಇರೋ ಮಂತ್ರಿಗಳಿಗೆ ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತಿಸಿ. ಮಕ್ಕಳಲ್ಲಿ ಜೋಶ್ ಹುಟ್ಸಕ್ಕೆ ನಾನು ಟ್ರೈ ಮಾಡ್ತೀನಿ. ಜಾಸ್ತಿ ಜೋಶ್ ತುಂಬಿಸ್ಬೇಡಿ. ಇನ್ನ ಇವರು ಚಿಕ್ಕ ಹುಡುಗರು, ಏನಾರ ಜೋಶ್ ಜಾಸ್ತಿ ಬಂದ್ಬಿಟ್ಟು ಮಂತ್ರಿಜಿಗೆ ತೊಂದರೆ ಮಾಡ್ಬಿಟ್ರೆ ನೀನ್ ಸುಮ್ಮನೆ ಇರು, ನೀನ್ ಬಾಯಿ ಮುಚ್ಕೊಂಡು. ಪ್ರೋಗ್ರಾಮ್ ಮುಗ್ದಾಗ ಆ ಲೆಡ್ಡು ತಗೊಳಕ್ ಬರ್ತಾರಲ್ಲ, ಅವ್ರನ್ನ ನೋಡ್ಕೊ ನೀನ್ ಸಾಕು. ಅದಕ್ಕೋಸ್ಕರ ಕರೆದಿರೋದು ನಿನ್ನ. ನಾನು ಮಂತ್ರಿ ಮತ್ತೆ ಸ್ಕೂಲವ್ರ ಮಧ್ಯೆ ಜಗಳ ತಂದ್ಬಿಡ್ತೀನಿ. ನನ್ನೇ ಪ್ರಿನ್ಸಿಪಲ್ ಪೋಸ್ಟಿನ ತೆಗ್ದಾಕ್ಬಿಟ್ಟು ಇವನ್ನ ಮಾಡ್ಬಿಟ್ರು. ಒಂದೇ ಮಂತ್ರಿ ಅವ್ರಿಗೆ ಕೆಟ್ಟದ್ದನ್ನ ಮಂತ್ರಿನ ಅಯ್ಯೋ ಅಲ್ಲ, ಗೆಲ್ಲಿಸ್ಬೇಕು ಅಂತ ಹೇಳಿ ಮಂತ್ರಿಗಳನ್ನ. ಬರೀ ಗೆಲ್ಲಿಸ್ಬೇಕು ಅಂತ ಹೇಳಿ ನೀವು. ಮಂತ್ರಿಗಳೇ, ಈಗಲೇ ಹೋಗ್ತಾ ಇದ್ದೀರಾ? ನಿಮ್ನ ಕರ್ದಾಗ ಹೋಗಿ. ನಿಮ್ದು ಒಂದ್ ರೆಪ್ಯುಟೇಷನ್ ಮತ್ತೆ ಪ್ರೆಸ್ಟೀಜ್ ಇದೆ. ಮಂತ್ರಿಗಳಿಗೆ ಮಂತ್ರಿಜಿಗಳಿಗೆ ಯಾರೋ ಬೈತಾ ಇದಾರ. ಮಂತ್ರಿಜಿಗಳನ್ನ ಚೀಫ್ ಗೆಸ್ಟ್ ಆಗಿ ಕರ್ಸ್ಬಿಟ್ಟು ಅವ್ರಿಗೆ ಅವಮಾನ ಮಾಡ್ತಾ ಇದೀರಾ ನೀವು. ಅರೆ, ಯಾರು ಬೈದಿಲ್ಲ ಅವ್ರಿಗೆ. ನೋಡ್ರ ಮಂತ್ರಿಗಳೇ, ನಿಮ್ಗೆ ಹೆಂಗ್ ಅವಮಾನ ಮಾಡ್ತಾ ಇದಾರೆ ಅಂತ. ಲೈಸೆನ್ಸ್ ರದ್ದು ಮಾಡ್ಬಿಡಿ ಈ ಸ್ಕೂಲ್ದು. ಅವರು ಬೈದಿದ್ದಲ್ಲ, ನಂಗೆ ಜೈಕಾರ ಹಾಕಿದ್ದು ನಾನ್ ಕೇಳಿಸ್ಕೊಂಡೆ. ಅಯ್ಯೋ, ಈ ಮಂತ್ರಿ ಬುದ್ಧಿನೇ ಇಲ್ಲ. ಮಂತ್ರಿ ಅವ್ರಿಗೆ ನಿವೇದನೆ, ಅವರು ಇಲ್ಲಿ ಬಂದು 2 ಮಾತನಾಡ್ಬೇಕು ಅಂತ. 2 ಮಾತು ಯಾಕೆ? ನಾನು ಫುಲ್ಲು ಬ್ಯಾಟ್ ಹೊಡ್ಕೊಂಡ್ ಬಂದೀನಿ. ಪ್ರೀತಿಯ ಅಕ್ಕಂದಿರೆ ತೆಂಗಿದಿರೆ ಮಂತ್ರಿಗಳೇ, ಪ್ರೀತಿಯ ಮಕ್ಕಳೇ ಅನ್ನಿ. ಪ್ರೀತಿಯ ಮಕ್ಕಳೇ, ಇವತ್ತು ತುಂಬಾ ಶುಭ ದಿನ. ಇವತ್ತು 26 ಜನವರಿಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಮಂತ್ರಿಜಿ ಅವ್ರಿಗೆ ಮತ್ತೆ ಬೈತಾ ಇದ್ದೀರಾ. ಲೈಸೆನ್ಸ್ ರದ್ದು ಮಾಡ್ಬಿಡ್ತಾರೆ ಈ ಸ್ಕೂಲ್ದು. ಮಂತ್ರಿಗಳೇ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲಿಲ್ಲ, ಅವತ್ತು ಸಂವಿಧಾನ ಜಾರಿಗೆ ಬಂತು. ಅಯ್ಯೋ PA, ನೀನೇ ಕೇಳ್ಬಿಟ್ಟೆ. ಈ ಮಕ್ಳು ಹೇಳ್ತಿದ್ರು ಅದನ್ನ. ನಾನು ಚೆಕ್ ಮಾಡ್ತಿದ್ದೆ, ಮಕ್ಳಿಗೆ ಗೊತ್ತಾ ಇಲ್ವಾ ಅಂತ. ಅದ್ಯಾರು ಹಿಂದೆ ಮಂತ್ರಿಜಿ ಅವ್ರಿಗೆ ಕೆಟ್ಟ ಮಾತಲ್ಲಿ ಬೈತಾ ಇರೋದು. ಈ ತರ ಹೇಳ್ಕೊಡೋದು ಸ್ಕೂಲಲ್ಲಿ. ಲೈಸೆನ್ಸ್ ರದ್ದಾಗೋಗುತ್ತೆ ಈ ಸ್ಕೂಲ್ದು. ಪ್ರೀತಿಯ ಮಕ್ಕಳೇ, ಇವತ್ತಿನ ದಿವಸ 26 ಜನವರಿಗೆ ಮಹಾತ್ಮ ಗಾಂಧೀಜಿ ಅವರು ಚಕ್ರವನ್ನು ಚಲಿಸ್ಬಿಟ್ಟು ಸಂವಿಧಾನವನ್ನು ಸ್ಥಾಪಿಸಿದರು. ಈ ಸಲ PA ನೀನ್ ಹೇಳ್ಬೇಡ, ಈ ಮಕ್ಳು ಹೇಳ್ತಾರೆ. ನಮ್ಗಂತೂ ಏನು ಅರ್ಥನೇ ಆಗ್ತಿಲ್ಲ, ನೀವ್ ಎಲ್ಲಿಂದ ಹೇಳ್ತಾ ಇರಾ, ಹೆಂಗ್ ಹೇಳ್ತಾ ಇದೀರಾ ಅಂತ. ಮಾಡ್ಬಿಟ್ರಲ್ಲ ಮಂತ್ರಿಜಿ ಅವ್ರಿಗೆ ಅವಮಾನ. ಮಂತ್ರಿಗಳು ತುಂಬಾ ಬೋರಿಂಗ್ ಭಾಷಣ ಹೇಳ್ತಾ ಇದಾರೆ, ನಿನಗೆ ಅರ್ಥ ಆಗಲ್ವಾ? ಲೈಸೆನ್ಸ್ ರದ್ದಾಗೋಗುತ್ತೆ. ನಮ್ಗಂತೂ ಏನು ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಅರ್ಥ ಆದ್ರೆ ಹೇಳಿ, ನೀವು ಟೀಚರ್ ತಾನೆ. ಇವತ್ತಿನ ದಿವಸ ಗಾಂಧೀಜಿ ಚಕ್ರದಿಂದ ಬುಲೆಟ್ ಹೊಡೆದಿ ನಾಥುರಾಮ್ ಗೋಡ್ಸೆ ಅವರ ಹತ್ಯೆ ಮಾಡಿದ್ರು. ಇದನ್ನೇ ತಾನೇ ತಿಳ್ಕೊಬೇಕಾಗಿದ್ದು ನಾನು. ಸುಮ್ನಿರಿ ಮಾಸ್ಟರ್ಜಿ, ಇವತ್ತಿನ ದಿವಸ ನಮ್ಗೆ ರೂಲ್ಸ್ ಜಾರಿಗೆ ಬಂದಿದ್ದು. ನಾನು ಇದನ್ನೇ ತಾನೇ ಮಕ್ಳು ಹೇಳ್ಬೇಕಂತಿದ್ದು. ನೀವ್ ಅನ್ಕೋಬೇಡಿ ಮಂತ್ರಿಜಿ ಏನು ಬರಲ್ಲ ಅಂತ. ನಾನ್ ನಿಮ್ನ ಟೆಸ್ಟ್ ಮಾಡ್ತಿದ್ದೆ. ಇಂದ್ರೆ ಯಾರೋ ಮಂತ್ರಿಗಳಿಗೆ ಚೂತ್ಯ ಅಂತ ಹೇಳ್ತಾ ಇದಾರೆ. ಯಾರದು? ಎದ್ ನಿಂತ್ಕೊಳ್ಳಿ. ಲೈಸೆನ್ಸ್ ರದ್ದಾಗೋಗುತ್ತೆ, ನಾನು ಹೇಳ್ತಾ ಇದ್ದೀನಿ. ಯಾರೇನ್ ಹೇಳ್ತವ್ರೆ ಅದ್ ನಿನಗ್ ಮಾತ್ರ ಕೇಳಿಸ್ತೈತಾ? ಬೇರೆ ಯಾರಿಗೂ ಗೊತ್ತಾಗಲ್ವಲ್ಲ. ನೀವ್ ಯಾರು ಕರ್ತವ್ಯ ವಹಿಸ್ಕೋತಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಇವ್ರ ಮೇಲೆ ನಾವು ಕಣ್ಣಿಟ್ಟಿಲ್ಲ ಅಂದ್ರೆ ಎಲ್ಲಾರು ಹಾಳಾಗ್ ಹೋಗ್ತಾರೆ. ಸ್ಕೂಲು ಫುಲ್ಲು ಕೆಟ್ಟೋಗುತ್ತೆ. ಪ್ರೀತಿಯ ಮಕ್ಕಳೇ, ನಾನೊಂದ್ ಸ್ವಲ್ಪ ಮಾತುಗಳನ್ನಾಡ್ತೀನಿ. ತುಂಬಾ ಅನ್ಮೂಲವಾದದ್ದು ಈ ಮಣ್ಣು. ಇದರಲ್ಲಿ ಬಾಬಾ ಸಾಹೇಬರು ನಿಯಮ ಮತ್ತೆ ಕಾನೂನುಗಳನ್ನ ಜಾರಿಗೆ ತಂದಿದ್ದಾರೆ. ಪ್ರಜೆಗಳಲ್ಲಿ ತುಂಬಿದ್ದಾರೆ, ಜೋಶ್ ಅನ್ನು ತುಂಬಿದ್ದಾರೆ. ಮಣ್ಣು ತುಂಬಾ ಅನ್ಮೂಲವಾದದ್ದು. ತ್ಯಾಗಿಗಳ ರಕ್ತ ಇದೆ ಈ ಮಣ್ಣಲ್ಲಿ. ತುಂಬಾ ಮುಖ್ಯವಾದ ಸೂಚನೆ, ಯಾರೋ ಪ್ರೋಗ್ರಾಮ್ ಮುಗಿಯಕ್ಕಿಂತ ಮುಂಚೆ ಎದ್ದೋದ್ರು ಲಡ್ಡು ಸಿಗಲ್ಲ ಅವ್ರಿಗೆ. ಪ್ರೀತಿಯ ಮಕ್ಕಳೇ, ಚಳಿ ತುಂಬಾ ಇದೆ. ಇಷ್ಟೊಂದ್ ಚಳಿಲಿ ಸ್ನಾನ ಮಾಡೋದ್ರಿಂದ ರಕ್ತ ಎಲ್ಲ ಎಪ್ಕಟ್ಕೊಳ್ಳುತ್ತೆ. ಆದ್ರೂನು ಸ್ನಾನ ಮಾಡ್ಕೊಂಡ್ ಬಂದಿರೋನು ನಿಜವಾದ ದೇಶಭಕ್ತ. ಕ್ಲಾಪ್ಸ್ ಹೊಡೀರಿ, ಕ್ಲಾಪ್ಸ್ ಹೊಡೀರಿ. ಅರೆ, ಹಿಂದೆ ಯಾರೋ ಮಂತ್ರಿ ಅವರಿಗೆ ಕಪ್ಪು ಎಮ್ಮೆ ಅಂತ ಹೇಳ್ತಾವ್ರೆ. ಅದು ನೀನೇ ಮುಂದೆ ಬಂದ್ಬಿಟ್ರೆ ಸರಿ, ಇಲ್ಲಾಂದ್ರೆ ಪೂರ್ತಿ ಸ್ಕೂಲ್ ಅನುಭವಿಸ್ಬೇಕಾಗುತ್ತೆ. ಲೈಸೆನ್ಸೇ ರದ್ದಾಗೋಗುತ್ತೆ. ಪ್ರಿನ್ಸಿಪಲ್ ಸರ್, ಯಾರಿ ವ್ಯಕ್ತಿ ಲೈಸೆನ್ಸ್ ಇದ್ದೇ ಬಿದ್ದಿದ್ದಾನಲ್ಲ? ಅಯ್ಯೋ, ಇವ್ರ ಹತ್ರ ಏನ್ ಕೇಳ್ತೀರಾ? ಹಳೆ ಪ್ರಿನ್ಸಿಪಾಲ್ ನಾನು, ಒರಿಜಿನಲ್ ಪ್ರಿನ್ಸಿಪಾಲ್ ನಾನು. ಇವರು 4 ದಿವಸ ಮುಂಚೆನೆ ಪ್ರಿನ್ಸಿಪಾಲ್ ಆಗಿರೋದು. ಈ ಬೇಡ್ದಿಲ್ದರ ಮಾತುಗಳನ್ನ ಬಿಟ್ಟು ನಾನು ಕರಿತಿದ್ದೀನಿ 6th ಕ್ಲಾಸಿನ ವಿಶ್ವಾಸ್ನ. ನಾನು 4 ಲೈನ್ ಹೇಳ್ತೀನಿ, ಅದ್ರಲ್ಲಿ ಕಟು ಸತ್ಯ ಅಡಗಿದೆ. ನನ್ನ ದೇಶ, ನೀನು ಎಲ್ಲಿ ನಿಂತಿದ್ಯಾ? ನೀನು ಓದಕ್ಕೆ ಬರೆಯಕ್ಕೆ ಬರೋರಿದ್ರುನು ದಡ್ಡತನದಿಂದ ತುಂಬಿದ್ಯಾ ನೀನು? ಹಂಗೇನಲ್ಲ ನಮ್ ತ್ಯಾಗಮಯಿಗಳ ಆತ್ಮಕ್ಕೆ ಕಷ್ಟ ಕೊಡಕ್ಕೆ ನೀನು. ಇವತ್ತು ದೇಶದಲ್ಲಿ ಯಾವ ಮಂತ್ರಿಗಳು ಇಲ್ಲ ಲಂಚ ತಗೊಳ್ದಿಲ್ಲೇ ಇರೋರು. ಓದಕ್ ಬರೆಯಕ್ ಬರೋರ್ನೆಲ್ಲ ಮಾಡ್ಬಿಟ್ಟವ್ರೆ ನಿಮ್ಮೆಣ್ಣು. ಓದಕ್ ಬರೆಯಕ್ ಬರ್ದಿಲ್ದರ ಮಂತ್ರಿ ಆಗ್ತಾ ಇದಾರೆ ಶಿಕ್ಷಾ ಮಂತ್ರಿ. ಅಯ್ಯೋ ಅಯ್ಯೋ, ಈಗ ಯಾರೋ ಹೇಳಿದ್ರು ಈ ಡೈಲಾಗು ಮಂತ್ರಿಗಳ ಮೇಲೆ ಹೊಡೆದಿರೋದು ಅಂತ. ಅಯ್ಯೋ, ಹಂಗೇನಿಲ್ಲ. ಇವನು ಮಂತ್ರಿಗಳಿಗೆ ಸಿಟ್ ಬರ್ಸ್ಬೇಕು ಅಂತ ಮಾಡ್ತಾ ಇದ್ದಾನೆ. ತುಂಬಾ ಒಳ್ಳೇದು. ಮಂತ್ರಿಗಳೇ, ನಿಮ್ಗೆ ನೀವು ಲಂಚ ತಗೋತೀರಾ ಅಂತ ಹೇಳ್ತಾ ಇದಾರೆ. ಓದಕ್ ಬರ್ದಿಲ್ದರ ಶಿಕ್ಷಾ ಮಂತ್ರಿ ಅಂತ ಹೇಳ್ತಾ ಇದಾರೆ ಕವಿತೆಯ ಮೂಲಕ. ಆತರ ಏನು ಕಂದ್ರು ಅಂದ್ರೆ ಕೆಲ್ಸವನ್ನಾಗಬೇಕು, ಮಂತ್ರಿಜಿಗೆ ಗೊತ್ತು ಆಗಬಾರ್ದು ಅಂತ. ಹಂಗೆ ಅನಿಸ್ತೈತೆ ನನ್ನ ಇವರು ವ್ಯಂಗ್ಯ ಮಾಡ್ತಾ ಇದಾರೆ ಅಂತ. ಮಂತ್ರಿಗಳೇ, ಇವತ್ತು ಕೇವಲ 26 ಜನವರಿ ಬಗ್ಗೆ ಮಾತಾಡಿ. ಮಕ್ಳೇ ನೋಡಿ, ನಮ್ಗೆ 26 ಜನವರಿ ನಮ್ಗೇನು ವರದಕ್ಷಿಣೆ ಸಿಕ್ಕಿಲ್ಲ.
ಇದಕ್ಕೋಸ್ಕರ ಸೈನಿಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ತುಂಬಾ ಒಳ್ಳೇದು, ಕ್ಲಾಪ್ಸ್ ಮಾಡಿ ಅಲ್ಲ. ಯಾರು ಕೊಟ್ರು ಪ್ರಾಣನ ಹೇಳಿ? ಗಾಂಧೀಜಿಯವರು. ಅದೇ ಗಾಂಧೀಜಿ ನಿಮ್ಗಳ ಮಧ್ಯ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಬರ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದೀರಾ ನೀವು? ಗಾಂಧೀಜಿಯವರು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ಅವರಿಗೆ ಮತ್ತೆ ಬದುಕು ಬರಲು ಸಾಧ್ಯ? ಅಯ್ಯೋ ನಾನ್ ಅನ್ಕೊಂಡೆ ನೀವು ರಾಹುಲ್ ಗಾಂಧೀಜಿ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ. ಅಯ್ಯೋ, ಇವಾಗ ತಾನೇ ಯಾರೋ ಮಂತ್ರಿಗಳಿಗೆ ಮೀಸೆ ಇಲ್ದರ ಕುದುರೆ ಅಂತ ಹೇಳಿದ್ರು. ಯಾರು ಹೇಳ್ಬಿಡಿ, ಇಲ್ಲಾಂದ್ರೆ ಲೈಸೆನ್ಸ್ ರದ್ದಾಗೋಗುತ್ತೆ. ಅಯ್ಯೋ, ನಾನು ಇಷ್ಟೊಂದು ಕೀಳಾಗೋದ್ನ ಯಾರೋ ನಂಗೆ ಉಲ್ಟಾ ಸೀದಾ ಮಾತಾಡಕ್ಕೆ. ಅಯ್ಯೋ ಈಗ ಬಂದ್ರು ಮಂತ್ರಿಜಿ ಫಾಮಿಗೆ. ಬಿಡಿ ಲೈಸೆನ್ಸ್ ರದ್ನ. ಹಂಗೆ ಏನಾರು ಹೇಳ್ಬಿಡ್ತೀರಾ? ಏನು ಯೋಚಿಸ್ತಿಲೆ? ಹಾ ಇದೇ ಜೋಸ್ಬೇಕು. ಪ್ರಿನ್ಸಿಪಾಲ್ ಹೋದ ಇವತ್ತು. ಮೀಸೆ ಇಲ್ದಿರ ಕುದುರೆ ಅಲ್ಲ ಅದು, ಬಾಲ ಇಲ್ದಿರ ಕುದುರೆ. ಬಾಲ ಇಲ್ದಿರ ಕುದುರೆ ಅಂತ ಹೇಳಿದ್ರೆ ನಂಗೂ ಖುಷಿ ಆಗಿರೋದು. ತಪ್ಪೇಳಕ್ಕೆ ಏನ್ ಅನಿವಾರ್ಯ ಆಯ್ತು. ಏನಿದು? ಮಂತ್ರಿಜಿ ತಗೊಳ್ಳಿ ಲಡ್ಡು. ಇಷ್ಟೊಂದು ಲಡ್ಡುಗಳು ಈಗ್ಲೇ ತಿಂತೀನಿ. ಮಕ್ಳೇ, ನೀವೆಲ್ಲ 26 ಜನವರಿಗೆ ಏನು ಆಚರಿಸ್ತೀರಾ? ಲಡ್ಡು ತಿನ್ನಕ್ಕೆ. ನಿಮ್ ಲಡ್ಡುನೆಲ್ಲ ಮಂತ್ರಿಜಿ ಒಬ್ರೇ ತಿಂತಾ ಇದಾರೆ, ಬೇಗ ಹೋಗಿ ಕಿತ್ಕೊಳ್ಳಿ. ಅಯ್ಯೋ ಏನ್ ಮಾಡ್ತಾ ಇದ್ದೀರಾ? ನಿಲ್ಲಿ. ಆಯ್ತು ಹೋಗಿ, ನಾಳೆ ಬರ್ಲೇಬೇಕಲ್ಲ ನೀವು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಿನ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ ನಮ್ಮ ಚಾನಲಿಗೆ.